ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಕ್ಯಾಮ್ರಾ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದರೆ, ನೀವು ತಮ್ಮನಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ನಿಮಗೆ ತುಂಬ ಯೂಸ್ ಆಗೋ ವೀಡಿಯೋನೇ ತಗೊಂಬಂದಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್. ಇವ್ನು ನೋಡಿದ್ರೆ ಇವನು ನನ್ನ ಮಗ ವಿಕ್ರಮ್ ಅಂತ 3ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಇವನು ಚಿಕ್ಕ ವಯಸ್ಸಿಂದನೂ ಇವನಿಗೆ 9 ವರ್ಷ ಫ್ರೆಂಡ್ಸ್. ಇವಾಗ 9 ವರ್ಷದ ಗಂಟನೂ ನಾನು ಎಷ್ಟು ಕಷ್ಟ ಬಿದ್ದೆ ಅಂದರೆ ಅಷ್ಟು ಕಷ್ಟ ಬಿದ್ದಿದ್ದೀನಿ. ಏನಪ್ಪ ಅಂದರೆ, ಹಾಗೆ ಸಡನ್ಲಿ ಬಾಲಗ್ರಹ ಆಗೋದು. ನನಗೆ ಫಸ್ಟು ಗೊತ್ತಾಗ್ತದಿಲ್ಲ, ಏನಪ್ಪ ಹೆಂಗೆ ತಿಳ್ಕೊಳೋದು ಏನು ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಯಾರೂ ದೊಡ್ಡವರಿಲ್ಲ. ನಮ್ಮ ಅತ್ತೆ ಇದ್ದರು, ಅವರು ತೀರ್ಕೊಂಡ್ಬಿಟ್ರು. ಆಮೇಲೆ ನಾನಷ್ಟು ನಾನೇ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಯಾವ ಥರ ನೋಡಬೇಕು ಏನು ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ದೊಡ್ಡವ್ರ ಹತ್ರ ಹೋಗಿ ನೋಡಿಸ್ತಾ ಇದ್ದೆ ಯಾವ ಥರ ಆಗೈತೆ ಏನು ಅಂತ. ಆಮೇಲೆ ಅವ್ರ ಹತ್ರ ನಾನು ಕಲ್ತ್ಕೊಂಡೆ ಏನು ಅಂದರೆ, ಫಸ್ಟು ಈ ಥರ ಕಿವಿ ನೋಡಬೇಕು. ಈ ಕಿವಿ ನೋಡಿದ್ರೆ ಕೋಲ್ಡಾಗಿರುತ್ತೆ, ಬಿಸಿ ಇರಲ್ಲ, ತಣ್ಣಕ್ಕಿರುತ್ತೆ ಈ ಕಿವಿ. ಅದರಲ್ಲಿ ಕಂಡುಹಿಡಿಬೋದು ಇವ್ರಿಗೆ ಬಾಲಗ್ರಹ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೋಬೋದು. ಆಮೇಲೆ ಇದು ಕಣ್ರೆಪ್ಪೆ ಇದೆಯಲ್ಲ, ಅದು ಸ್ಟ್ರೈಟ್ ಆಗಿರುತ್ತೆ, ಒಂಥರ ನಿಗ್ರ್ಕೊಳಂಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಅದು ಒಂದು ಸಿಂಟಮ್ಸು. ತಿರ್ಗಿ ಈ ಎದೆ ಹತ್ರ ಈ ಥರ ಹಿಡ್ದು ನೋಡಬೇಕು. ಅದು ಪಟ್ 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 ಅಂತ ಸೌಂಡ್ ಬರುತ್ತೆ. ಮಕ್ಕಳು ನಿದ್ದೆ ಮಾಡ್ತಾ ಇರ್ತಾರೆ. ನಿದ್ದೆ ಮಾಡೋ ಟೈಮಲ್ಲಿ ಬೆಚ್ಚಿ ಬಿದ್ದು ಎದ್ದೇಳ್ತಾರೆ. ಅದನ್ನು ತಿಳ್ಕೊಬೇಕು. ತಿರ್ಗಾ ವಾಮಿಟ್ ಬರುತ್ತೆ, ಭೇದಿ ಆಗುತ್ತೆ. ಲೂಸ್ ಮೋಷನ್ ಆದಾಗಂತೂ ಸ್ಮೆಲ್ಲು ಇರೋಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟು ಸ್ಮೆಲ್ ಇರುತ್ತೆ. ಅದು ಅಷ್ಟೇ ಬಾಲಗ್ರಹ. ಇಲ್ಲ ನಮ್ಮ ಮಕ್ಕಳು ಸ್ಕೂಲ್ ಹತ್ರ ಬಿದ್ದುಬಿಟ್ಟು ನಮಗೆ ಗೊತ್ತಾಗಲ್ಲ. ಆವಾಗ ಅಂಥ ಟೈಮಲ್ಲಿ ಆ ಥರ ಆಗುತ್ತೆ. ಲೂಸ್ ಮೋಷನ್ನು, ತಿರ್ಗಾ ವಾಂತಿ, ತಿರ್ಗಾ ಜ್ವರ, ಬಿಟ್ಟು ಜ್ವರ ಬರ್ತಾಯಿದ್ರೆ ಅದು ಬಾಲಗ್ರಹ ಆಗೈತೆ ಅಂತ ನಾವು ತಿಳ್ಕೊಬೇಕು. ಆಮೇಲೆ ನಾನೇನು ಮಾಡ್ತಾಯಿದ್ದೆ ಅಂದರೆ, ಅದೆಲ್ಲ ಹೇಳೋರು ಅವ್ರ ಹತ್ರನೇ ನಾನು ಮಾಡಿಸ್ಕೊಂಡು ಬರ್ತಾಯಿದ್ದೆ, ಏನು ಅದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಇವಾಗ ಒಂದು 5 ವರ್ಷದ ಗಂಟ ನನಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಏನು ಎತ್ತ ಅಂತ. ಇವಾಗ ನಾನೇ ನೋಡ್ಕೊತೀನಿ, ನಾನೇ ಪರಿಹಾರ ಮಾಡ್ಕೊತೀನಿ. ಕಣ್ರೆಪ್ಪೆ ಸುಡಬೇಕು. ಕಣ್ರೆಪ್ಪೆ ಸುಟ್ಟರೆ ಹಂಗೆ ಮಕ್ಕಳೆಲ್ಲನೂ ಚೆನ್ನಾಗಿ ಊಟ ಮಾಡ್ತಾರೆ, ತಿರ್ಗಿ ಆಟ ಆಡ್ತಾರೆ, ಚೆನ್ನಾಗಿರ್ತಾರೆ ಮಕ್ಕಳೆಲ್ಲನೂ. ತಿರ್ಗಿ ಕಣ್ರೆಪ್ಪೆ ಯಾವಾಗ ಕಣ್ರೆಪ್ಪೆ ಸುಡಬೇಕು ಅಂತ ಒಬ್ಬೊಬ್ಬರು ಕತ್ರಿಯಲ್ಲಿ ಕಟ್ ಮಾಡ್ತಾರೆ. ಅದು ಕತ್ರಿಯಲ್ಲಿ ಕಟ್ ಮಾಡಬಾರ್ದು, ಸುಡಬೇಕು ಫ್ರೆಂಡ್ಸ್. ಕ್ಲೀನಾಗಿ ಈ ರೆಪ್ಪೆ ಸ್ವಾಮಿ ಕಡ್ಡಿ ಇರುತ್ತಲ್ಲ, ಸ್ವಾಮಿ ಕಡ್ಡಿ ಎತ್ಕೊಂಡು ಅದನ್ನು ಅರ್ಧ ಮುರ್ಕೋಬೇಕು. ಹಂಗೆ ಒಂದರಲ್ಲೇ ಇರುತ್ತಲ್ಲ, ಒಂದೇ ಎತ್ಕೊಂಡು ಈ ಥರ ಸುಡಬಾರ್ದು. ಅದನ್ನು ಅರ್ಧಕ್ಕೆ ಮುರ್ಕೊಂಬಿಟ್ಟು ಒಂದು ಗ್ಲಾಸಲ್ಲಿ ನೀರು ಇಟ್ಕೊಬಿಟ್ಟು ಈ ಥರ ಸುಡಬೇಕು. ಒಂದು ಬಿಡ್ದಿರ ಎಲ್ಲ ಸುಡಬೇಕು ಫ್ರೆಂಡ್ಸ್. ಸುಟ್ಟ ಮೇಲೆ ಮುಖಕ್ಕೆ ನೀರು ಹಾಕಬೇಕು. ಆ ಥರ ಮಾಡಿದ್ರೆ ಮಕ್ಕಳು ಮಾತ್ರ ಬೇಗ ಮೇಲಾಗಿ ಅವ್ರು ಚೆನ್ನಾಗಿ ಆಗ್ತಾರೆ ಫ್ರೆಂಡ್ಸ್. ಚೆನ್ನಾಗಿ ಆಗ್ಬಿಟ್ಟು ಚೆನ್ನಾಗಿರ್ತಾರೆ. ಆಮೇಲೆ ತಿರ್ಗಿ ಅದು ಮಾಡಿದ್ರೂ ಪರಿಹಾರ ಆಗಿಲ್ಲ ಅಂತಂದರೆ ಅದಕ್ಕೆ ಎಕ್ಕದೆ ಹೂವು ಅಂತಾರಲ್ವ, ಅದು ಮೆಣಸು, ಬೆಳ್ಳುಳ್ಳಿ ಎತ್ಕೋಬೇಕು. ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಕೈಗೆ, ಕಾಲಿಗೆ, ಇಲ್ಲಿ ಸುಳಿಗೆ ಅಲ್ಲೆಲ್ಲನೂ ಹಾಕಿ ಉಜ್ಜಿಬಿಟ್ಟು ಬಟ್ಟೆಯಲ್ಲಿ ಕಟ್ಟಿ ಕೈಯಲ್ಲಿ. ಅದು ಬೇಕಂದರೆ ನಾನು ಕಮೆಂಟಲ್ಲಿ ತಿಳಿಸಿ, ಅದು ಯಾವ ಥರ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ತಿರ್ಗಾ
ಇನ್ನೊಂದು ಫ್ರೆಂಡ್ಸ್, ಮಕ್ಕಳಿಗೆ ದೊಡ್ಡವ್ರು ಹೇಳ್ತಾರೆ ಸುಟ್ ಕೇಕ್ ಬೇಕು, ಸುಟ್ ಕೇಕ್ ಥರ ಹಂಗೆ ಹಿಂಗೆ ಅಂತ. ನಾನು ದಯವಿಟ್ಟು ಕೇಳ್ತೀನಿ ಫ್ರೆಂಡ್ಸ್, ಸುಟ್ಕೆ ಮಾತ್ರ ಇಡಕ್ಕೆ ಹೋಗಬೇಡಿ. ಇಲ್ಲೊಂದು ಇಡ್ತಾರೆ ಸುಟ್ಕೆ, ಆಮೇಲೆ ಈ ಎದೆ ಹತ್ರ ಒಂದು ಇಡ್ತಾರೆ, ತಿರ್ಗಾ ಕಾಲಲ್ಲಿ ಇಡ್ತಾರೆ. ನನ್ನ ಮಗುಗೂ ಹಂಗೆ ಮಾಡಿ 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 ಅಲ್ಲೆಲ್ಲ ಒಂದು ಅಷ್ಟಾಗಲ ಸುಡಿಸ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೂ ಹಂಗೆ. ಅವಾಗ ಆ ಕಾಲದಲ್ಲಿ ಗೊತ್ತಾಗಲ್ವಲ್ಲ, ಅದಕ್ಕೇನೆ ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ಸುಟ್ಕೆ ಮಾತ್ರ ಇಡಕ್ಕೆ ಹೋಗಬೇಡಿ. ಅದು ಮಿಂಚು ಹೋಯ್ತು ಅಂದರೆ ಇಲ್ಲಿ ಸುಳಿ ಇರುತ್ತಲ್ವ, ಅಲ್ಲಿ ಸ್ವಾಮಿ ಕಡೆಯಲ್ಲಿ ಒಂದು ಹಂಗೆ ಒಂದು ಸುಟ್ಕೆ ಇಕ್ಕರೆ ಅಷ್ಟೇ ಫ್ರೆಂಡ್ಸ್. ಇಲ್ಲೆಲ್ಲ ಸುಡಕ್ಕೆ ಹೋಗಬೇಡಿ, ಬಳೆಯಲ್ಲಿ ಸುಡ್ತಾರೆ, ಅದೆಲ್ಲ ಸುಡ್ಸೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಜಾಸ್ತಿ ಮಿಂಚೋದ್ರೆ ಮಾತ್ರ ಸುಡಿಸಿ, ಇಲ್ಲಾಂದರೆ ಬೇಡ. ನಾನು ತುಂಬ ಅದರಲ್ಲಿ ಏನಂದರೆ ತುಂಬ ಸುಡಿಸ್ಬಿಟ್ಟಿದ್ದೀನಿ. ಇಲ್ಲೆಲ್ಲನೂ ಒಂದಷ್ಟಾಗಲ ಇದಾಗ್ಬಿಟ್ಟಿದೆ, ನೀವು ನೋಡ್ಬೋದು ನೋಡಿ ಯಾವ ಥರ ಮಚ್ಚೆ ಆಗ್ಬಿಟ್ಟಿದೆ. ಇವನ್ಗಂದ್ರೂ ನಿಮ್ಗೆ ಕಾಣಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ, ಇವನ್ಗನ ಅಷ್ಟು ಮಾತ್ರ ನನ್ನ ಮಗಳಿಗೆ ತುಂಬ ಆಗ್ಬಿಟ್ಟಿದೆ. ತುಂಬ ಸುಟ್ಕೆ ಇಕ್ಸ್ಬಿಟ್ಟಿದ್ದೀನಿ. ಅವಾಗ ಗೊತ್ತಿಲ್ಲಲ್ಲ ಫ್ರೆಂಡ್ಸ್ ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಬಾಲಗ್ರಹ ಬಂದರೆ ನೋಡಿಕೊಂಡ್ರೆ ನಮ್ಮದು, ನೋಡ್ಕೊಂಡಿಲ್ಲ ಅಂದರೆ ಅವ್ರದ್ದಂತೆ ಅಂತ ದೊಡ್ಡವರು ಹೇಳ್ತಾರೆ. ತುಂಬ ಹುಷಾರಾಗಿ ಮಕ್ಕಳು ಎಷ್ಟು ವರ್ಷ ಗಂಟ ಬರುತ್ತೆ ಗೊತ್ತಾ ಫ್ರೆಂಡ್ಸ್? 18 ವರ್ಷವರೆಗೂ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಒಬ್ಬೊಬ್ರು 10 ವರ್ಷ 11 ವರ್ಷ ಆ ಥರ ಹೇಳ್ತಾರೆ. ಇಲ್ಲ ಫ್ರೆಂಡ್ಸ್, ನಾನು ಖಂಡಿತವಾಗಿ ನಾನು ನೋಡಿರೋ ಇದರಲ್ಲಿ ನಿಜ ಹೇಳ್ತೀನಿ, 18 ವರ್ಷವರೆಗೂ ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ ಫ್ರೆಂಡ್ಸ್. ನನ್ನ ಅನುಭವ ಫ್ರೆಂಡ್ಸ್, ನಾನು ನೋಡಿರೋದು. ಇವಾಗ ಯಾರ ಹತ್ರನೂ ಎತ್ಕೊಂಡೋಗಲ್ಲ ಫ್ರೆಂಡ್ಸ್, ನಾನೇ ನೋಡ್ತೀನಿ, ನಾನೇ ಎಲ್ಲನೂ ಪರಿಹಾರ ಮಾಡ್ಕೋತೀನಿ. ಜಾಸ್ತಿ ಮಿಂಚೋಯ್ತು ಅಂದರೆ ಸ್ವಾಮಿ ಕಡೆಯಲ್ಲಿ ಈ ಸುಳಿ ಹತ್ರ ಒಂಚೂರು ಸುಟ್ಕೆ ಇಕ್ತೀನಿ ಹೊರ್ತು ಬೇರೆಯವ್ರ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ನಾನು ಏನೂ ಮಾಡ್ಸೋಕ್ಕೆ ಹೋಗಲ್ಲ ಮಕ್ಕಳಿಗೆ. ನನ್ನ ಮಗಳಿಗೂ ಅಷ್ಟೇ, ನನ್ನ ಮಗನಿಗೂ ಅಷ್ಟೇ, ಇಬ್ಬರಿಗೂ ಅಷ್ಟೇ ನಾನೇ ನೋಡ್ತೀನಿ, ನಾನೇ ಇದು ಮಾಡ್ತೀನಿ. ಬೇರೆಯವ್ರ ಹತ್ರ ಎಲ್ಲ ಹೋದರೆ ಅವ್ರಿಗೂ ಭಯ, ತಿರ್ಗಾ ಏನಪ್ಪ ಅವ್ರು ಏನು ಮಾಡಿಬಿಡ್ತಾರೆ ಏನು ಅಂತ ನಮಗೂ ಭಯ ಆಗುತ್ತೆ. ಅದಕ್ಕೇ ನಾನು ಬೇರೆಯವ್ರ ಹತ್ರ ಎತ್ಕೊಂಡೋಗಲ್ಲ, ನಾನೇನೇ ಪರಿಹಾರ ಮಾಡ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.